ಅದು ನಾನು ಉಸ್ತುವಾರಿ ಅಲ್ಲ, ನನಗೆ ಹೆಚ್ಚು ನಾನು ಡೀಟೇಲ್ಸ್ ನಾನು ಕೊಡೋದಕ್ಕೆ ಹೋಗೋದಿಲ್ಲ. ಈಗ ಅವರು ಒಂದು ಹೆಸರನ್ನ ಕಳಿಸಿರೋದ್ರಿಂದ ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಹಾಂ, ಪ್ರಿಡಿಕ್ಟು ಅದು ಜ್ಯೋತಿಷ್ಯದ್ದು ಅಲ್ಲ. 2023 ಕಾಂಗ್ರೆಸ್ ಬರಲ್ಲ ಅಂತಲೂ ಕೆಲವು ಸರ್ವೆಗಳು ಪ್ರಿಡಿಕ್ಷನ್ ಮಾಡಿದ್ರು, ಹೌದಾ? ಅಲ್ಲ, ಹೌದು ತಾನೆ? ಅಲ್ಲ, ಹೌದು ತಾನೆ? ಅಲ್ಲ ಅಲ್ಲ, ಇಲ್ಲ ಇಲ್ಲ, ಆ ಅಸೆಂಬ್ಲಿಯಲ್ಲೂ ನಮ್ಮನ್ನ ಫುಲ್ ಎಲ್ಲರೂ ಕೊಟ್ಟಿರಲಿಲ್ಲ, ದಯವಿಟ್ಟು ಕ್ಷಮಿಸಿ. ಬಿಜೆಪಿಗೆ ಜಾಸ್ತಿ ಕೊಟ್ಟಿದ್ದು, ಬಿಜೆಪಿಗೆ ಅಲ್ಲ, 67 ಅಲ್ಲ, ಯಾರು ಕೊಟ್ಟೇ ಇರಲಿಲ್ಲ 67, ಎಲ್ಲರೂ ಅಟ್ಲೀಸ್ಟ್ 90. ನೆಕ್ ಟು ನೆಕ್ ಆದ್ರು, ನಮಗೂ ನೆಕ್ ಟು ನೆಕ್ ಅಂತಾನೆ, ಕೋಲಿಷನ್ ಅಂತಾನೆ. ಎಲ್ಲ ಹಂಗೆ ಮಧ್ಯೆ ಇರೋರು ಹಂಗೆ ಖುಷಿ ಆಗ್ಬಿಟ್ಟಿದ್ರು, ಯಾರು ಹೋಗಿ ಬಿಜೆಪಿ ಜೊತೆ ಸೇರ್ಕೊಂಡಾರಲ್ಲ ಖುಷಿಯಾಗಿದ್ರು, ಏನ್ ನಾವು ಹಬ್ಬ ಮಾಡ್ಬೋದು ಅಂತ ಹೇಳಿ. ಅದರ ರಾಜ್ಯದ ಜನರು ಆ ಥರ ತೀರ್ಮಾನ ತಗೊಳ್ತಾರೆ. ನೋಡಿ, ಸರ್ಕಾರ ಯಾರ ಕೈಯಲ್ಲಿದೆ, ಆ ಕಡೆ ಯೂಶಲಿ ಸಂಸದರನ್ನ ಆಯ್ಕೆ ಮಾಡತಕ್ಕಂಥದ್ದು ಅದು ಒಳ್ಳೆಯದು. ಅದನ್ನ ನಾನು ನಿಮ್ಮ ಮೂಲಕ ಈ ಜಿಲ್ಲೆಯ ಜನತೆಗೆ, ಈ ರಾಜ್ಯದ ಜನತೆಗೆ ಮನವಿ ಮಾಡ್ತೀನಿ. ಕೆಲಸ ಕಾರ್ಯಗಳು ಆಗ್ಬೇಕು ಅಂತ ಹೇಳಿದ್ರೆ ಅಧಿಕಾರ ಒಂದು ಭಾಗದಲ್ಲಿ ಇರಬೇಕಾಗ್ತದೆ, ಅದು ಆಗುತ್ತೆ ಅಂತ ಹೇಳಿ ವಿಶ್ವಾಸ ನನಗಿದೆ. ಸಮೀಕ್ಷೆಯನ್ನ ಮೀರಿಸಿ ರಿಸಲ್ಟ್ ಅನ್ನ ನಾವು ಕೊಡ್ತೀವಿ. ನನಗನ್ಸುತ್ತೆ JDS ಅಲ್ಲಿ ಇದ್ದಾಗ ನನಗೆ ಎಲ್ಲೋ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಮತದಾರರ ಮತವನ್ನು ಸೆಳಿತಕ್ಕಂಥ ತಗೊಳ್ತಕ್ಕಂಥ ಎಷ್ಟೇ ಕಷ್ಟಪಟ್ರೂ ಆಗಲಿಲ್ಲ, ನನಗೆ ಆಗಲಿಲ್ಲ. ಅದನ್ನು ನಾನು ಡೆಪ್ತಾಗಿ ನಾವು ಹೋಗೋದಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಜಾಸ್ತಿ ಹೆಚ್ಚಿರ್ತದೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರ್ಯಕ್ರಮ ಕೊಟ್ಟರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಅವ್ರ ಕುಟುಂಬದಲ್ಲೂ ಅವ್ರ ಜೀವನದಲ್ಲಿ ಅದು ಒಂದೊಂದು ಮನೆಯಲ್ಲೂ ತಗೊಂಡಾಗ ಏನೋ ಒಂದು ಸಾಮಾಜಿಕವಾಗಿ ಕಳಕಳ ಇರ್ತಕ್ಕಂಥ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಸಹಕಾರ ಆಗ್ತಕ್ಕಂಥ ಯೋಜನೆಗಳು ಇದ್ದಾವೆ. ಅದು ಬಿಜೆಪಿಯಲ್ಲಿ ಇಲ್ಲ, ಅದು ಬಿಜೆಪಿಯಲ್ಲಿ ಯಾವತ್ತೂ ಕೂಡ ಇಲ್ಲ. ಅದು ಆ ಸಂದರ್ಭದಲ್ಲಿ ನನಗನ್ಸುತ್ತೆ ಬಿ ಟೀಮ್ ಅಂತ ಹೇಳಿ ನಮಗೆ ಆ ಸಂದರ್ಭದಲ್ಲಿ ಕರೆದಿರೋದು ಈಗ ಪ್ರೂವ್ ಆಗೋಗಿದೆ ಅಷ್ಟೇ. ನಾವಿದ್ದಾಗ ಪ್ರೂವ್ ಆಗಲಿಲ್ಲ. ಈಗ JDS ಹಣೆ ಬರ ಏನು ಅಂತ ಹೇಳಿ ಅದನ್ನ ಅವ್ರು ಹೇಳ್ಕೊಂಡ್ಬಿಟ್ಟಿದ್ದಾರೆ. ಇದು ಬಹಳ ದೊಡ್ಡ ಹೊಡೆತ ನನಗನ್ಸುತ್ತೆ. ಬಿಜೆಪಿಗೂ ಹೊಡೆತ ಬೀಳುತ್ತೆ, JDSಗೂ ಹೊಡೆತ ಬೀಳುತ್ತೆ. ನಮಗೆ ಅದು ಬಹಳ ಒಂದು ಕ್ಲಾರಿಟಿ ಬಂತು ಇವಾಗ. ಆ ಕ್ಲಾರಿಟಿ ಕೆಲವರು ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ಮಾಡ್ತಕ್ಕಂಥದ್ದು ಅವ್ರು ಇರ್ತಾರೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ನಮಗೆ ಸಹಕಾರ ಮಾಡಿದೆ, ಅದಾಗಲಿಲ್ಲ. ಅದು ಹೋದ್ಸತಿ ನಾನು ಕನ್ವರ್ಷನ್ ಆಫ್ ವೋಟಿಗೆ ನನಗೆ ಸ್ವಲ್ಪ ಕಷ್ಟ ಆಯಿತು, ಸಮಯನೂ ಕೂಡ ಕಮ್ಮಿ ಇತ್ತು ಅದು ಒಂದು ಕಡೆಗೆ. ಆದರೆ ಕನ್ವರ್ಷನ್ ಆಫ್ ವೋಟ್ಸ್ ಯಾವಾಗಲೂ ಅಷ್ಟೇ ವಿಶ್ವಾಸ ತಗೊಳ್ಬೇಕಲ್ಲ, ಮತದಾರರ ವಿಶ್ವಾಸ. ನಾವು ಯಾಕೆ ನೀವು ನನಗೆ ಮತ ಹಾಕಬೇಕು ಅಂತೇಳಿ, ಅದು ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ಈಸಿ. ಅದು ಈ ಸಂದರ್ಭದಲ್ಲಂತೂ ಭಾಳ ಈಸಿ. ಈಗ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಜನರಿಗೆ ಒಂದು ವಿಶ್ವಾಸ ಮೂಡಿದೆ. 90 ಭಾಗ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದೊಂದು ಕುಟುಂಬದಲ್ಲೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಈ 5 ಗ್ಯಾರಂಟಿನ ಈಗ ಕೆಲಸ ಮಾಡಿಬಿಟ್ಟಿದೆ. ಒಂದು ಗ್ರಾಮ ಪಂಚಾಯತಿಗೆ ಸುಮಾರು 10 ಕೋಟಿ 9 ಕೋಟಿ ಒಂದು ವರ್ಷಕ್ಕೆ ಹಣ ಹೋಗ್ತಕ್ಕಂಥ ವ್ಯವಸ್ಥೆ ಆಗಿದೆ. ಲೆಕ್ಕ ತಗೊಂಡ 5,000 ರೂಪಾಯಿ, ಯಾಕಂದ್ರೆ 2,000 ರೂಪಾಯಿ ಇದನ್ನೆಲ್ಲ ನೋಡಿದ. ದೀಸ್ ಆರ್ ಆಲ್. ಆಮೇಲೆ ದುಡ್ಡು ಯಾವಾಗಲೂ ಜನರಿಗೆ ಹೋಗ್ಬೇಕು, ಬ್ಯಾಂಕಲ್ಲಿ ಇರಬಾರ್ದು, ಜನರಿಗೆ ಹೋಗ್ಬೇಕು. ಅವಾಗ್ಲೇ ನಿಮಗೆ ಸರ್ಕಾರ ನಡೀತಾ ಇರ್ತದೆ. ಹೇಳ್ತಾರಲ್ಲ ಮಾರ್ಕೆಟಲ್ಲಿ ಕ್ರಂಚ್ ಇದೆ, ದುಡ್ಡು ಕ್ರಂಚ್. ಯಾಕೆ ದುಡ್ಡು ಕ್ರಂಚ್ ಬರುತ್ತೆ ಅಂದ್ರೆ ಒಂದ್ ಕಡೆ ಗೂಡಲ್ಲಿ ಹೋಗಿ ಸೇರ್ಕೊಂಡಿರ್ತದೆ. ಅದು ಆ ಗೂಡಿಂದ ಹೊರಗೆ ಬರಬೇಕು. ಅದು ನಮ್ಮ ರಾಜ್ಯದಲ್ಲಿ ಬಹಳ ಚೆನ್ನಾಗಾಗ್ತದೆ. ನಮ್ಮ ರಾಜ್ಯದಲ್ಲಿ ಹಬ್ಬಗಳು ಚೆನ್ನಾಗಿ ನಡೀತಾವೆ, ಜಾತ್ರೆಗಳು ಚೆನ್ನಾಗಿ ನಡೀತಾವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.